ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಲೆವೆಲ್ 19ಇಂದ ಲೆವೆಲ್ 25 ಹೊರಗಡೆ ಯಾರ್ಯಾರಿದ್ದೀರೋ ಅವರ ಪೇ ಮ್ಯಾಟ್ರಿಕ್ಸನ್ನು ತಿಳಿಸ್ಕೊಡಲಿದ್ದೇನೆ. ಸೊ ಇದು 7th ಪೇ ಕಮಿಷನಲ್ಲಿ ಲೆವೆಲ್ 19ಇಂದ ಲೆವೆಲ್ 25 ಇರುವವರ ಬೇಸಿಕ್ ಪೇ ಎಷ್ಟು ಜಾಸ್ತಿ ಆಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಾಗಿದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಇದರ ಮೊದಲು ಲೆವೆಲ್ 1ಇಂದ ಲೆವೆಲ್ 18ವರೆಗಿನ ಪೇ ಮ್ಯಾಟ್ರಿಕ್ಸನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೇನಾದರೂ ಆ ಲೆವೆಲ್ ಅವರಾಗಿದ್ದರೆ ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋಸ್ ಲಿಂಕ್ ಹಾಕ್ತೀನಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಲೆವೆಲ್ 19ಇಂದ ಲೆವೆಲ್ 25ವರೆಗಿನ ಎಂಪ್ಲಾಯೀಸ್ ಆಗಿದ್ದರೆ ನಿಮ್ಮ ಈ ಪೇ ಮ್ಯಾಟ್ರಿಕ್ಸನ್ನು ಚೆಕ್ ಮಾಡಿಕೊಂಡು ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿದುಕೊಳ್ಬೋದಾಗಿದೆ. ಹಾಗೆ ನಿಮಗೀಗ ಯೂಶ್ವಲಿ ಯಾರು ಎಂಪ್ಲಾಯೀಸ್ ಇರ್ತೀರೋ ಅವ್ರಿಗೆ ಯಾವ ಲೆವೆಲಲ್ಲಿ ಇರ್ತೀರಂತ ಗೊತ್ತಿರುತ್ತೆ. ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಬೇಸಿಕ್ ಪೇ ಎಷ್ಟಿರುತ್ತೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅದೇನಾದರೂ 36,300ರಿಂದ 79,800 ಪರ್ ಮಂತ್, ಇದು ವ್ಯಾಲ್ಯೂಸ್ ಪರ್ ಮಂತು. 36,300ರಿಂದ 79,800 ರೂಪಾಯಿ ಪರ್ ಮಂತ್ ಬೇಸಿಕ್ ಪೇ ಇರೋರಾಗಿದ್ದರೆ ಆ ಲೆವೆಲ್ಸು ನಿಮ್ಮದು 19ಇಂದ 25ವರೆಗೆ ಇರುತ್ತೆ. ಸೊ ಆ ರೀತಿ ಕೂಡ ಚೆಕ್ ಮಾಡ್ಕೊಳ್ಬೋದಾಗಿದೆ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ವಿಡಿಯೋ ಮಾಡೋರಾಗಿದ್ದರೆ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ನಾನು ಇದೇ ಥರದ ಉಪಯೋಗಿ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೂ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ಗಳ ಬಗ್ಗೆ. ಸೊ ಮೊದಲನೇಗೆ ಲೆವೆಲ್ 19ಅಲ್ಲಿ ಯಾರ್ಯಾರಿಗೆ ಬೇಸಿಕ್ ಪೇ ಇರುತ್ತೋ 36,300 ಇರೋರ್ದು 67,550 ಆಗುತ್ತೆ. 39,000 ಬೇಸಿಕ್ ಪೇ ಇರೋರ್ದು 72,500 ಆಗುತ್ತೆ. 45,300 ಬೇಸಿಕ್ ಪೇ ಇರೋದು 83,900 ಆಗುತ್ತೆ. 52,500 ಬೇಸಿಕ್ ಪೇ ಇರೋದು 97,100 ಆಗುತ್ತೆ. 53,850 ಇರೋದು 1,04,600 ಆಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಮಿಡ್ಲಲ್ಲಿ ವ್ಯಾಲ್ಯೂಸ್ ಇದೆ 900, 1,050 ಈ ಥರ. ಸೊ ಈ ವ್ಯಾಲ್ಯೂಸ್ ಏನಂದರೆ ನಿಮಗೆ ಬೇಸಿಕ್ ಪೇ ಒಟ್ಟಿಗೆ ಸ್ಪೆಷಲ್ ಅಲವೆನ್ಸ್ ಸಿಗುತ್ತೆ. ಸೊ ಸ್ಪೆಷಲ್ ಅಲವೆನ್ಸ್ ಅನ್ನೋದು ಡಿಪಾರ್ಟ್ಮೆಂಟ್ ವೈಸ್ ಚೇಂಜ್ ಆಗುತ್ತೆ. ಆ ಸ್ಪೆಷಲ್ ಅಲವೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಪೇ ಮ್ಯಾಟ್ರಿಕ್ಸಲ್ಲಿ ತಿಳಿಸಿರ್ತಾರೆ. ಸೊ 900 ಸ್ಪೆಷಲ್ ಅಲವೆನ್ಸ್ ಇರೋದು 1,650 ಆಗುತ್ತೆ. 1,050 ಸ್ಪೆಷಲ್ ಅಲವೆನ್ಸ್ ಇರೋದು 1,900 ಆಗುತ್ತೆ. 1,200 ಸ್ಪೆಷಲ್ ಅಲವೆನ್ಸ್ ಇರೋದು 2,200 ಆಗುತ್ತೆ. ಹಾಗೆ 1,350 ಸ್ಪೆಷಲ್ ಅಲವೆನ್ಸ್ ಇರೋದು 2,500 ಆಗುತ್ತೆ. ಸೊ ಈ ಥರ ಜಾಸ್ತಿ ಆಗುತ್ತೆ 7th ಪೇ ಕಮಿಷನಿಂದ. ನೆಕ್ಸ್ಟು ಲೆವೆಲ್ 20ಇರೋರಿಗೆ 38,100 ಇರೋದು 70,850 ಆಗುತ್ತೆ. 39,000 ಇರೋದು 72,500 ಆಗುತ್ತೆ. 45,300 ಇರೋದು 83,900 ಆಗುತ್ತೆ. 52,500 ಇರೋದು 97,100 ಆಗುತ್ತೆ. 55,200 ಇರೋದು 1,07,100 ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಅಂದರೆ ಈ ಸ್ಪೆಷಲ್ ಅಲವೆನ್ಸ್ ಲೆವೆಲ್ ಪ್ರಕಾರ ಚೇಂಜ್ ಆಗೋದಿಲ್ಲ. ಎಷ್ಟು ವ್ಯಾಲ್ಯೂ ಇರುತ್ತೋ ಅದು ಸೇಮ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಲೆವೆಲಲ್ಲಿ ಸ್ಪೆಷಲ್ ಅಲವೆನ್ಸ್ ಬಗ್ಗೆ ತಿಳಿಸಲ್ಲ. ನೆಕ್ಸ್ಟು ಲೆವೆಲ್ 21ಅಲ್ಲಿರೋದು 40,050 ಇರೋರ್ದು 74,400 ಆಗುತ್ತೆ. 45,300 ಇರೋದು 83,900 ಆಗುತ್ತೆ. 52,500 ಇರೋದು 97,100 ಆಗುತ್ತೆ. 56,550 ಇರೋದು 1,09,600 ಆಗುತ್ತೆ. ನೆಕ್ಸ್ಟು ಲೆವೆಲ್ 22ಅಲ್ಲಿರೋರ್ದು 44,250 ಇರೋರ್ದು 82,000 ಆಗುತ್ತೆ. 45,300 ಇರೋದು 83,900 ಆಗುತ್ತೆ. 52,500 ಇರೋದು
1,12,100 ಆಗುತ್ತೆ. 60,600 ಇರೋದು 1,17,700 ಆಗುತ್ತೆ. ನೆಕ್ಸ್ಟು ಲೆವೆಲ್ 23 ಯಾರ್ಯಾರು ಇರ್ತಾರೋ ಅವ್ರದ್ದು ಬೇಸಿಕ್ ಪೇ 48,900 ಇರೋರ್ದು 90,500 ಆಗುತ್ತೆ. 52,500 ಇರೋರ್ದು 97,100 ಆಗುತ್ತೆ. 60,600 ಇರೋರ್ದು 1,12,100 ಆಗುತ್ತೆ. 63,600 ಇರೋರ್ದು 1,23,300 ಆಗುತ್ತೆ. ನೆಕ್ಸ್ಟು ಲೆವೆಲ್ 24 ಯಾರ್ಯಾರು ಇರ್ತಿರೋ ಅವರ ಬೇಸಿಕ್ ಪೇ 52,500 ಇರೋರ್ದು 97,100 ಆಗುತ್ತೆ. ಸೊ 60,600 ಇರೋರ್ದು 1,12,100 ಆಗುತ್ತೆ. 69,600 ಇರೋರ್ದು 1,28,900 ಆಗುತ್ತೆ. 73,000 ಇರೋರ್ದು 1,41,300 ಆಗುತ್ತೆ. ನೆಕ್ಸ್ಟು ಲೆವೆಲ್ 25 ಯಾರ್ಯಾರು ಇರ್ತಾರೋ ಅವ್ರದ್ದು 56,550 ಇರೋರ್ದು 1,04,600 ಆಗುತ್ತೆ. 60,600 ಇರೋರ್ದು 1,12,100 ಆಗುತ್ತೆ. 69,600 ಇರೋರ್ದು 1,28,900 ಆಗುತ್ತೆ. 79,800 ಇರೋರ್ದು 1,50,600 ಆಗುತ್ತೆ. ಸೊ ಇದು ಪೇ ಮ್ಯಾಟ್ರಿಕ್ಸು ಇಲ್ಲಿಗೆ ಮುಗಿಯುತ್ತೆ. ಸೊ ಲೆವೆಲ್ 1ಇಂದ ಲೆವೆಲ್ 25ವರೆಗೆ ಕೂಡ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪೇ ಮ್ಯಾಟ್ರಿಕ್ಸನ್ನು ತಿಳಿಸಿದ್ದೀನಿ. ಸೊ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಯಾರಿಗಾದರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ದು ಪೇ ಮ್ಯಾಟ್ರಿಕ್ಸ್ ಡೀಟೇಲಾಗಿ ಇದೇ ಥರ ನಾನು ಅಪ್ಲೋಡ್ ಮಾಡಬೇಕಂತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆವಾಗ ನಾನು ಅದನ್ನು ಕೂಡ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ಹೇಳಿದಾಗೆ ನೀವು ಲೆವೆಲ್ 1ಇಂದ ಲೆವೆಲ್ 18ವರೆಗೆ ನೀವು ಇರೋರಾಗಿದ್ದರೆ ನೀವು ಪ್ರೀವಿಯಸ್ ನಾನು ಎಂಡ್ ಸ್ಕ್ರೀನಲ್ಲಿ ಲಿಂಕ್ಸ್ ಹಾಕ್ತೀನಿ, ಆ ವಿಡಿಯೋಸನ್ನು ನೋಡಿ ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಈ ವಿಡಿಯೋನ ಮತ್ತೊಮ್ಮೆ ಪ್ಲೇ ಮಾಡಿ ನಿಮ್ಮ ಲೆವೆಲ್ ಯಾವ್ದು ಬರುತ್ತೋ ಅಲ್ಲಿ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ನೀಟಾಗಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ ನಿಮ್ಮ ಯಾವ ಅಲ್ಲಿ ನಿಮ್ಮ ಬೇಸಿಕ್ ಪೇ ಪ್ರಕಾರ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ನೀವೇ ನೋಡ್ತಿರೋಂಗೆ 7th ಪೇಯಲ್ಲಿ ತುಂಬಾ ದೊಡ್ಡ ಅಮೌಂಟ್ನ ಸ್ಯಾಲ್ರಿ ಹೈಕ್ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ಆದಷ್ಟು ಬೇಗ 7th ಪೇ ಜಾರಿಗೆ ಬಂದು ಈ ಸ್ಯಾಲ್ರಿ ಹೈಕ್ ಜನರಿಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು.